ಮೂರು ದೇವಸ್ಥಾನ ಇಲ್ಲೇ: ಸಿದ್ದೇಶ್ವರ ದೇವಸ್ಥಾನ, ರಾಮಲಿಂಗೇಶ್ವರ ದೇವಸ್ಥಾನ, ಮಲ್ಲಿಕಾರ್ಜುನ ದೇವಸ್ಥಾನ. ಎಲ್ಲ ಹಾಳು ಬಿದ್ದಂಥ ದೇವಸ್ಥಾನಗಳನ್ನು ತೆಗೆದು ವಾಪಸ್ ಜೀರ್ಣೋದ್ಧಾರ ಮಾಡಿ ಅಲ್ಲ. ಪಟ್ಟಣ ಪಂಚಾಯತಿ ಶಿರೂರು ಎಲಿಜಿಬಲ್ ಇರಲಿಲ್ಲ ಅಂತ ರಿಜೆಕ್ಟ್ ಆದಂಥ ಫೈಲ್ ತೊಗೊಂಡೋಗಿ ಅದನ್ನು ಪಟ್ಟಣ ಪಂಚಾಯತಿ ಮಾಡಿದ್ವಿ. ಇಲ್ಲಿ ನೀರಾವರಿ ಆಗಬೇಕು ಅಂತೆಲ್ಲ ಹಿರಿಯರು ಬಂದರೆ 24,000 ಎಕರೆ ಶಿರೂರು ಲಿಫ್ಟ್ ಇರಿಗೇಷನ್ನು, 26,000 ಎಕರೆ ಭಗವತಿ ಲಿಫ್ಟ್ ಇರಿಗೇಷನ್, 50,000 ಎಕರೆ ನೀರಾವರಿ ಶಾಂಕ್ಷನ್ ಆಗಿ ಟೆಂಡರ್ ಆಗಿದ್ದು. ಇವತ್ತಿಗೂ 3 ವರ್ಷ ಆಯ್ತು, ಅದೇನಾಗಿತ್ತು ಗೊತ್ತಿಲ್ಲ. ಇಲ್ಲಿ ಒಂದು ರೋಡ್ ಮಾಡಕತ್ತಿದ್ದೀವಿ ನಾವು, ಶಿರೂರಿಂದ ಬೇವಿನಮಟ್ಟಿ ರೋಡ್, ಅದು ಕ್ಯಾನ್ಸಲ್ ಆಗ್ತದೆ. ಈ 3 ವರ್ಷ ಏನು ಮಾಡ್ಯಾರ ಅಂದರೆ ಎಲ್ಲೋ ಯಾರು ಹೇಳಿದ್ರೆ ಸಿದ್ದೇಶ್ವರ ಗುಡಿ ಹತ್ರ ಒಂದಿಟ್ಟು ಕಾಂಕ್ರೀಟ್ ಆಗಾಕತ್ತಾರ ಅಂತ ಹೇಳಿದ್ರು. ನಾವು ಕಾರ್ಯಕರ್ತರಿಗೆ ಆಗತ್ತಿದ್ರು. 600 ಕೋಟಿ ನೀರಾವರಿ ಯೋಜನೆ, 50,000 ಎಕರೆ ನೀರಾವರಿ ಭೂಮಿಗೆ ನೀರು ಕೊಡುವಂಥ, ರೈತರ ಭೂಮಿಗೆ ನೀರು ಕೊಡ್ತಕ್ಕಂಥ ಪುಣ್ಯದ ಕೆಲಸ ಮಾಡಿದರೆ ಇವತ್ತಿಗೂ ಚಾಲುವಾಗಲಿಲ್ಲ. ಇವನ್ನೆಲ್ಲ ನೀವು ನಾ ಮತ್ತೆ ಬಂದಾಗ ಹೇಳ್ತೀನಿ. ಇವನ್ನೆಲ್ಲ ನಾನು ಏನು ಕೆಲಸ ಮಾಡೀನಿ ಅನ್ನೋದನ್ನು ನೆನಪು ಮಾಡಿಕೊಡ್ರಿ. ನೆನಪು ಮಾಡಿಕೊಂಡು 9ನೇ ತಾರೀಕಿಗೆ ನಡೆಯುವಂಥ ಚುನಾವಣೆಯಲ್ಲಿ ಮತ ಹಾಕಿರಿ ಅಂತೇಳಿ ವಿನಂತಿ ಮಾಡ್ತೀನಿ. ನಮ್ಮ ರಾಜ್ಯಾಧ್ಯಕ್ಷರಿಗೆ ಅವಕಾಶ ಕೊಟ್ಟು ನಮಗೆ